करी लालसा वाले की दोस्त करो दी। ಈ ಅಮಾಶಿ ಗಂಡು ವಾರ ಗುರುವಾರ ಕಸ್ಕೊಂಡು ಬಂದಪ್ಪ. ಯಾವ ಭಕ್ತರು ಏನು ಆಗಲಾರದ, ಏನು ಸಮಸ್ಯೆಗಳು ಆಗಲಾರದು ಕಂಟದವು. ಈ ಅಮಾಶಿ ಎಲ್ಲ ಭಕ್ತರಲ್ಲೇ ದರ್ಗಾ ಹತ್ಬೇಕು. ನಂದ ಎಲ್ಲರೂ ಹತ್ಬೇಕು ನೋಡ್ರಿ ದರ್ಗಾ. ಅಮಾಶಿ ಮನಸ್ ಬಿಡ್ಬೇಡ್ರಿ. ಹತ್ತನ್ನ ಬೇಡಿದೆ ಅವ್ರದ್ದು ಬೇಡಿದ್ದಿಲ್ಲ. ನನ್ನ ಆಶೀರ್ವಾದ ಕಾಯಿ ಹೋಯ್ ಕಟ್ಗುವನ್ನು ನನ್ನ ಬೂದಿ ನಂಬನ್ನ ನೆನೆಸಿದ್ರ ಅವ್ರ ಮನಸ್ಸಿನಾಗ ನಾ ಬರ್ತೇನೆ ನೋಡಿ. ಎಲ್ಲರೂ ಭಕ್ತರಿಗೆ ಮುರುಳ ಧಾರವಾಡ ದಾಟಿ ರಾಂಪುರ ಬಂದಾರ ಗಂಡ ಹೆಂಡತಿ. ಧಾರವಾಡ ಬರ್ರಿ, ಗಂಡ ಐತಿ ಎದ್ದು ಬರ್ರಿ. ಹೌದು ಹೇಳ. ನಾಳೆ ಅಮಾವಾಸ್ಯೆ ಯಾರ್ಯಾರು ಏನೇನು ಪ್ರಶ್ನೆ ತಗೊಂಡು ಬಂದಿರಲ್ಲಮ್ಮ, ಅವ್ರ ಪ್ರಶ್ನೆ ಇಲ್ಲೇ ಯಾರಿಗೆ ಸಂಕಟ ಯಾರಿಗೆ ಕಂಟ ಇರ್ತೈತೆ ಅವ್ರ ಬರ್ಬೇಕು. ನಾನು ಯಾರು ನೋಡ್ರಿ ಅವ್ರ ಬರ್ಬೇಕು, ಬೇರೆ ಬರೋಲ್ಲ. ನಿಮ್ಮದೇನಿಬ್ರು ಗಂಡ ಹೆಂಡತಿ ಬಂದಿರಿ, ನಿಮ್ಮ ಸಂಸಾರದ್ದು ನಿಮ್ಮ ಮನೆಯದು ನೀವೇನು ಮಾಡ್ತೀರಿ ಬಿಸ್ನೆಸ್. ನಾಳೆ ಅಮಾವಾಸ್ಯೆ ಹತ್ತಪ್ಪ, ದರ್ಗಾ ಹತ್ತಿರಿ, ಆಶೀರ್ವಾದ ಕಾಯಿ ಓದು ಕಟ್ಕೋರಿ. ಏನು ಮಾಡ್ತಿ ದಂಧ್ಯಾಗ ಅದ್ರಾಗ ನನ್ನ ಆಶೀರ್ವಾದ ಕಾಯಿ ಓದು ಕಟ್ಕೊಂಡಿಂದ ಮುಂದೆ ಅಮಾವಾಸ್ಯೆ ಅನ್ನೋರಾಗ ಹೆಂಗ ನಡಿತೈತಿ, ಹೆಂಗ ನಡೆಸ್ತಾನೆ ಹಬ್ಬಳ್ಳಿ ಅನ್ನೋದು ಅಷ್ಟ ಪರೀಕ್ಷೆ ಮಾಡಿ. ಇವೇ ಗೊತ್ತಾಗತ್ತದ.
ಈ ಹತ್ತನೇ ದಾಟಿ ಎರಡು ಹುಡುಗರು ಬಂದಾವಲ್ಲ ಈ ವರ್ಷ ಈ ವಾರ ನನ್ನ ಸೇವಾ ಮಾಡೋದು ಹೋಗತ್ತೈತಿ. ಯಾಕತ್ತೈತಿ? ಈ ಪದವಿ ಅವಾಗ ಮುಂದೆ ದೊರಕುದೈತಪ್ಪ. ಅದಕ್ಕೆ ಇವ್ರ ಕಲೆ ಅವ್ರಿಗೆ ಹೇಳ, ಅವ್ರು ಒಮ್ಮೆ ಅಮಾಚಿ ಆಗಿಂದ ಅವ್ರ ಮನೆಗೆ ಹೊಲಕ್ಕೆ ಕರ್ಕೊಂಡು ಹೋಗೋದು. ಈಗ ಏನು ದುಡಿದ್ರು ಏನು ಬಂದ್ರು 10 ರೂಪಾಯಿ ಬಾಗಿಯವು 10 ರೂಪಾಯಿ ನಿಂದುಲ್ಲ ಎಲ್ಲ ಬೋರು ಖುಷಿ ಮಾಡೈತಿ. ಊರು ದುಡು ಪರಿಸ್ಥಿತಿ ಬಂದಪ್ಪ. ಅದೇನಾಗುದಿಲ್ಲ. ಇನ್ನೊಂದು 2-3 ದಿವಸ ನಾ ಇರ್ತೀನಿ. ನನ್ನ ಬೂದಿ ನಾನು ಪ್ರಸಾದ ಕಟ್ಕೊಂಡು ಹೋಗಿ ಬಂದ ಅಮಾಸೆ ಆಗಿಂದ ಅದನ್ನು ಅಲ್ಲಿ ಒಯ್ರಿ. ಅದು ಇಬ್ಬರು ಪರ್ಲು ಹರಿಸಿ ಆಶೀರ್ವಾದ ಮಾಡಿ ಬರ್ತಾನ. ಮಾಡ್ತೀನಿ ಕೊಟ್ಟ ಬಿಡಲ್ಲ, ಅಪ್ಪನೇ ಕೊಟ್ಬಿಟ್ರೆ ನಿಮ್ಗೆ ಕೊಡು. ಇವ್ರು ಕೊಡು, ನೀವು ಪಕ್ಕದ ಒಂದು ಇಟ್ಕೊಂಡು ಹೇಳ. ಈ ಬೆಂಗಳೂರಾಗಿಂದ ಬಂದಾನಲ್ಲ ಇವ ಜನಾಭ, ಒಂದೇದ್ದು ಮೊದಲನೇ ಹೆಂಡತಿ ತಲಾಕಳಿ, ಹೊಳ್ಳಿ ಎರಡನೇದ್ದು ಮೇಳಾಗಿ ಹೊಂದಿ ಲಗ್ನ ಇಟ್ಕೊಳ್ಳುತ್ತೆ ಕ್ಯಾನ್ಸಲ್ ಆಗಿ. ಹೊಳ್ಳಿ ಮುದೋಳ ಮತ್ತೆ ದೀಪ ಹಚ್ಕೊಂಡು ಕನ್ಯೆ ಹುಡುಕಾಕತ್ತೇನ, ಕನ್ಯೆ ಸತ್ತಾಗೋದು. ಅದು ಹಂಗ ರೂಪ. ಅನ್ಯತ್ತು ಊರು ಹಿರಿಯರು 4 ಮಂದಿ ದೈವ ಕೂಡಿ, ಇಷ್ಟು ದೈವ ಹಿರಿಯರು. ದೇವ್ರಂದ್ರೇನು ದೈವ, ದೈವ ಅಂದ್ರೇನು ದೇವ್ರು. ಅವು ಹೇಳ ಮನುಷ್ಯಗೆ ಸಮಾಧಾನ ಇಲ್ಲಕ್ಕ ಹಾಗೆ ನಾಯಿ ತಿರುಗುದಂಗ ಗಡಬಡಿಸ್ಕೊಂತ ತಿರ್ಗಾಕತ್ತೇನವ. ಅಮಾಸಿ ದರ್ಗಾ ಹತ್ತಾನ, ಆಶೀರ್ವಾದ ಕಾಯುವ. ನಾನು ಬೂದಿ ನಂಬಿದ್ರ ಅವಾಗ ಕಲ್ಯಾಣ ಮಾಡ್ತೀನಿ ನೋಡು. ಸತ್ಕೊಡ್ ಅಲ್ಲಿ ಬಂದು ಹೋಗ್ಬೇಕು. ಹೊಲ್ದಾಗ ನಿಮ್ಮ ಕೆಲಸ ಆಗೋದು ಹೆಬ್ಬಳ್ಳಿ ಅದ. ಹುಬ್ಬಳ್ಳಿ ಇಬ್ರು ಗಂಡ ಐತಿ ಬಂದಾರ. ಹುಬ್ಬಳ್ಳಿ ಗಂಡ ಐತಿ ಬಾರಮ್ಮ. ಯಾರು ಬರೀ ಮುಂದೆ ಹದ್ದ ಅಮ್ಮಂದು ಒಳೆ ಅಂದು ಕೇಳಿದ್ರಲ್ಪ. ಕೇಳಿದ್ರಲ್ರಿ? ಇದು ಒಂದು ಹೆಬ್ಬಳ್ಳಿ ಹತ್ತಿರಲಿಂದ ನಿಮ್ಮ ಮಳೆಯಿಂದ ಪವಾಡ ಆಗುತ್ತೆ ಇಲ್ಲ ನೋಡೋಣ. ಮುದೋಳ ಎಲ್ಲ ಮುಗಿಸ್ಯಾರ ಇವರು. ಹೌದ್ರಿ. ಈಗ ಅರ್ಧ ವಯಸ್ಸುನವಾಗಿ ಒಳಿಯಾಗ ಇನ್ನು ಕನ್ಯೆ ಸಾಕ್ತಿಲ್ಲ. ಕನ್ಯೆ ಸತ್ತಾಗಲಂಗ ಮಾಡಿಸಿದ್ದೈತಿ ಮುದೋಳದು. ನಾವರ ಏನ್ ಮಾಡ್ಬೇಕು? ಏನೋ ಪರಿಹಾರ ಕೊಡ್ಬೇಕು. ನೀವು ಹಿಂಗ ದಾರಿ ತೋರ್ಸೋಕಲ್ಲಪ್ಪ. ನೀವ ದಾರಿ ತೋರಿಸ್ಬೇಕು. ದಾರಿ ತೋರ್ಸೋಬೇಕಂದ್ರ ಆ ಮನಿಗೆ ಚೌಕಟ್ಟು ಮಾಡಿಸಿ ಹೋಗಪ್ಪ. ಆಯ್ತು, ಮಾಡಿಸ್ಕೊಂತಾರೆ. ಒಳ್ಳೆ ಚೌಕಟ್ಟು ಮಾಡಿಸಿ ಹೋಗ್ಬೇಕು. ನನ್ನ ಆಶೀರ್ವಾದ ಕಾಯಬೇಕು. ತಪ್ಪದ ಇಲಮಸಿ ನನ್ನ ದರ್ಗಾ ಹತ್ತಿರ ಮಾತ್ರ ಹೆಬ್ಬಳ್ಳಿಗೆ ನನ್ನ ಬೂದಿ ನಂಬಿ ನಡ್ಕೊಂಡ್ರ ಆಯ್ತು ರೀ. ನಾ ಕಲ್ಯಾಣ ಆಯ್ತು ಮಾಡ್ತೇನೆ ರೀ. ನೀವು ಯಾವುದಕ್ಕೂ ದಾರಿ ತೋರಿಸ್ಕೊಡ್ರಿ, ಎಲ್ಲದೂ ಮಾಡ್ತೇನೆ. ಏನ್ ಹೇಳ ದಾರಿ ನಡ್ಕೋಬೇಕು. ನಿಮ್ಮ ಕೈ ಆಗಿದ್ದಿಲ್ಲ. ಆಯ್ತು ರೀ. ಮಾಡಿಸುವುದು ದುಡುದು ನಿಮ್ಮದು. ಆಯ್ತು ರೀ.
ನಿಮ್ಮದೇನೈತಿ ಇಬ್ರು ಗಂಡ ಹೆಂಡತಿದು ನೀವು ಬಂದಿರಿ ನನ್ನ ಸಣ್ಣಿಗೆ ಆಶೀರ್ವಾದ ಕಾಯಿ ಕಟ್ಕೋರಿ ನಾನು ಬುದ್ಧಿ ನಂಬ್ರಿ ನಿಮ್ಮ ಮನ್ಸಿನ ತಕ್ಕ ನಿಮ್ಮೊಂದು ಹೇಳಿ ಆಯ್ತು ರೀ. ಸ್ವಲ್ಪ ಕೊಡು. ಕುಂದ್ರ ಮುಗಿದೋಳು. ಹೇಳ ಇದು ಸೊಲ್ಲಾಪುರದ ಗಂಡ ಹೆಂಡತಿ ಬಂದಾರ ಡಾಕ್ಟರ್ ಸಲಾಪುರದಾಗ ಬರ್ರಿ ಒಳಗೆ ಬರ್ರಿ ಮುಗಿದೋಳ. ಹೇಳ ಡಾಕ್ಟರ್ನ ಕೇಳಪ್ಪ ಏನು ಹೆಬ್ಬಳ್ಳಿ ಹಚ್ಚಂದು ಮಜಾ ನೋಡಕ್ ಬಂದಾನು ಏನು ತನ್ನ ದವಾಖಾನಿ 7 ವರ್ಷ ಆತ ಬಂದಾಗಿ ಅದನ್ನ ಲಾಕ್ ತೆಗಿಸ್ಕೋಬೇಕಂತ ಬಂದಾನು. ಯಾವ್ದು ಬಂದ್ರಿ ಮನಸ್ಸಂಗೆ ಹೇಳದ ದಾರಿ ಕೊಡ್ತಾರ ಅವ್ರು ಈಗ ಎಲ್ಲಿ ಏನು ಕೆಲಸ ಆಗಿಲ್ಲ ನಿಮ್ದು ಹೌದಾ ಇದು ಮತ್ತ ಯೂಟ್ಯೂಬ್ನ್ಯಾಗ ನೋಡಿ ಕಡೆದ್ದು ಇದು ಒಂದು ನೋಡೋಣ ಅಂತ ಬಂದೇರಿ ನೀವು. ಹೇಳ್ರಿ ಎಲ್ಲ ಕಡೆ ತಿರುಗಿ ಸಾಕಾಗೈತಿ ಹಾ ಲಾಸ್ಟ್ ಮುದೋಳ ಹೇಳ ಜೋಳಿಗೆ ತುಂಬ ರೊಟ್ಟಿ ಹಾಕೊಂಡು ತಿರುಗ್ಯಾರ ಇವರು. ಹ್ಮ್ ಆ ಜೋಳಿಗ್ಯಾನ್ ರೊಟ್ಟಿ ಖಾಲಿ ಆಗಿಂದ ನನ್ನ ಹತ್ರ ಬಂದ. ಮತ್ತೆ ಯಾಕಂದ್ರೆ ದಾರಿ ತೋರ್ಸನ್ ಬರ್ಬೇಕಲ್ರಿ. ಶಕ್ತಿ ಇದ್ದ ಹಾ ರೀ, ದಾರಿನೇ ಎಲ್ಲಿ ತೋರ್ಸಿಲ್ರಿ ನಮ್ಗ. ನೋಡಮ್ಮ ಹಾ ರೀ, ಇವ್ನ ಅಜ್ಜಾರನ್ನೇ ಊರಿಗೆ ಕರ್ಕೊಂಡು ಹೋಗ್ಬೇಕು. ಹಾ ರೀ, ನಿಮ್ಮ ದವಾಖಾನಿ ತೋರ್ಸ್ಬೇಕು. ಹಾ ರೀ. ಆ ದವಾಖಾನಿ ಈಗ ನಿಮಗ ಪೂರಾ ಕಟ್ ಆಗಿ ಲಾಕ್ ಆದೈತಿ. ಎಷ್ಟು ವರ್ಷ ಆತ? 7 ವರ್ಷ ಐತಂದ್ರಿ. 7 ವರ್ಷ ನನ್ನ ಇದರ ಹದಿಸಿನಾಗ. ಹಾ ರೀ. ಈಗ ನಮ್ಗೆ ಹೆಚ್ಚಂದ್ರ 3 ವರ್ಷ ಐತ್ರಿ. ಆ ಕಡೆ ಅಂತ ತಿಳಿ ಗೊತ್ತಿಲ್ರಿ ನಮ್ಗ. ಈ ಕಡೆ 3 ವರ್ಷ ಹೆಚ್ಚಾಗ್ಯದ. ಮತ್ತ ಅದು ಲಾಕ್ ಆಗಿ ಮೊದಲಿನಕ್ಕಿಂತ ದವಾಖಾನಿ ಡಬಲ್ ನಡಿಬೇಕು, ನಮ್ಗೆ ಚಲೋ ಆಗಲಿ ಹೆಬ್ಬಳ್ಳಿ ಅಜ್ಜಲಿಂದ ಅಂತಂದ್ರ ನನ್ನ ಬುದ್ಧಿ ನಂದು ನಡ್ಕೊಂತೀನಿ ಅಂತ ಕರ್ಕೊಂಡು ಹಾ ರೀ. ಹಾ. ಆಶೀರ್ವಾದ ಕಾಯಿ ಹೋಗ್ಬೇಕು. ಅದನ್ನ ದವಾಖಾನಿ ಅದನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಹಾ. ಅದಕ್ಕೆ ಏನು ಮಾಡಿ ಕೊಡ್ತಾನ ಅದನ್ನ ಮಾಡಿಸ್ಕೋಬೇಕು. ಆ ತರ ಮಾಡಿದ್ರ ನಿನ್ನ ದವಾಖಾನಿ ಲಾಕ್ ತಗೋತೀನಿ, ಚಾವಿ ಹಾರಿಸ್ತೇನೆ. ಯಾವಾಗಾರ ಕರ್ಕೊಂಡು ಹೋಗ್ರಿ ನೀವು. ಪರ್ಮಿಷನ್ ಕೊಟ್ಟೇನಿ. ಪ್ಲೇಕರ್ ಸಿಕ್ಕೈತಿ ನಿಮ್ಗೆ ಅವ್ರು ಕರ್ಕೊಂಡು ಹೋಗಿ ನೀವು ಸುತ್ತ ಮಾಡ್ಕೋಬೇಕು ನಿಮ್ಮ ಕೆಲಸ. ಶುದ್ಧ ಮಾಡ್ಕೊಳ್ದಿದ್ರ ಇದು ಮಾಡ್ರಿ, ಕೈ ಹಾಕ್ರಿ. ಹಾ ರೀ, ಬರೋಬ್ಬರ ಅದ ಸರ್. ನೀವು ಯಾವಾಗ ಇದು ಮಾಡ್ತೀರ ಆಳಿಗಿದ್ರಿ. ಈಗ ಹೇಳ್ತಾರಮ್ಮ, ನಾ ಪರ್ಮಿಷನ್ ಕೊಟ್ಟು ಬಿಟ್ಟಿನಮ್ಮ. ಅಜ್ಜ ಬಲ್ಲ ನೀವು ಬಲ್ಲ. ಹಾ ಆಯ್ತು. ಈಗ ಹೇಳ್ತಾರ ಅಪ್ಪರ ಅಜ್ಜಿ ಅಂತ ಬರ್ತಾರ. ಈಗ ಹೇಳ್ತಾರೆ. ಅವತ್ ಕರ್ಕೊಂಡು ಹೋಗಿ ಹಾ ಬರನ್ರಿ. ನಡಿ ಕುಂದ್ರ ಬೇಗ ಇಲ್ಲೇ ಕುಂತರಿ ಹೇಳ್ತಾನೆ. ಹಾ ಹೇಳ ಈ ಹೆಣ್ಣು ಮಕ್ಕಳದ ಒಳಗ ಮಕ್ಕಳಿಗೆ ಹೆಣ್ಣ ಹತ್ಲಾರ ಬಾಳ್ ಬಂದ್ಯಾರ. ನಿಮ್ಗೆ ದರ್ಶನಕ್ಕೆ ಬಂದಾಗ ನಾನು ಸಿಗೋದ ಇಟ್ಟಿಗೆಯಲ್ಲಿ ಮಂದಿ ದಾರ ಕಟ್ಟು ಮುಂದ ಪೆಟ್ಟಿಗೆರಿಗೆ ಆಗಿಲ್ಲ ಅಂತ ಹೇಳಿಲ್ಲವ ನಿಮಗ. ಏನಂತ ಹೇಳಣ? ಏನಂತ ಹೇಳ್ರಿ ಯಾಕಂದ್ರೆ ಹೆಣ್ಣ ಹತ್ತಲ್ಲಂಗ ಮಾಡ್ಸ್ಯಾರ. ಹೌದಾ? ಮತ್ತ ಅದಕ್ಕೆ ಏನ್ ಮಾಡ್ಕೊಂತ
ಅಜ್ಜನ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ. ಹ್ಞೂ ರೀ. ಏನ್ ಮಾಡ್ಬೇಕು ಅದಕ್ಕ ಯಾವ ತರ ಪರಿಹಾರ ಮಾಡ್ಬೇಕು ಅನ್ನೋದು ಹೇಳ್ತಾರ. ಆ ತರ ಮಾಡಿಸ್ಕೋರಿ. 5 ಅಮಾಸಿ ನನ್ನ ದರ್ಗ ಹತ್ರಿ, ಹೆಬ್ಬಳ್ಳಿ ಬರ್ಬೇಕು ಇಲ್ಲಿ. ಆಶೀರ್ವಾದ ಕಾಯಿ ಒಯ್ರಿ. 1000 ನಿಮಗ ಒಂದು ನಿಲ್ಲುವುದು ಮುಗಿವದು. ಹೌದನೇ ಇದು? ಆ ಥರ ನಾನು ಬೂದಿ ನಂಗೆ ಮಾಡ್ಕೊ ಸ್ವಲ್ಪ ಕೊಡು. ಈಗ ಸ್ವಲ್ಪ ಈ ಅಜ್ಜನ ಲಂಡನ್ಗೆ ಒಂದು ಕಳಿಸ್ಬಿಡೋಣಪ್ಪ. ಆ ಲಂಡನ್ ಮಂದಿ ಬಂದತಿ ಬರ್ರಿ, ನಿನ್ ದರ್ಶನಕ್ಕೆ ಬಂದಾರಲ್ಲ ಸಾಕು. ನನ್ನ ಮಗು ಯಾವಾಗ ಬಿದ್ದಾಳ, ಈಗೇನು ಬಿದ್ದಿಲ್ಲ. ಆ ಹಾಸ್ಪಿಟ್ಲಾಗ ಒಂದು ಪಿಶಾಚಿ ಎತ್ತಿ ಹೋಗೋದು ಈಕಿನ ಕೆಡವಿ. ಹೌದನ್ರಿ? ಆ ಬಿದ್ದನ್ ಸುಟ್ಟು ಈಕಿ ಪ್ರಕೃತಿ ಒತ್ತಟ್ಟಿ ರಥ ಒಂದ್ ತಪ್ಪತ್ಲೆ ಒಂದು ಸರಿ ಇಲ್ಲ, ನೆಮ್ಮದಿ ಇಲ್ಲ, ಜಗ್ಗೈತಪ್ಪ. ಆದ್ರೆ ಎದಕ್ ಬಂತ? ನೆಮ್ಮದಿ ಕೇಳಕ್ಕೆ ಬಂದಲ್ಲಪ್ಪ, ನೆಮ್ಮದಿ ಕೊಡು ಮತ್ತೀಗ. ನೋಡು, ಮನಿಗೆ ಕೌಕಟ್ಟು ಮಾಡಿಸ್ಬೋದು. ಒಂದೇದ್ 5 ಅಮಾಸಿ ನನ್ನ ದರ್ಗ ಹತ್ಬೇಕು. 2ನೇದ್ 21 ದಿವಸ ನಿನ್ನ ಪ್ರಕೃತಿಗೆ ಆ ಪಿಶಾಚಿ ನಿನ್ನ ಬಿಟ್ಟು ಹೋಗ್ಬೇಕಾದ್ರೆ 21 ದಿವಸ ಮೂಕ್ನಿ. ಇವು ಎಲ್ಲದಕ್ಕೂ ಗಟ್ಟಿ ಇದೀನಪ್ಪ ನಾನು. ನನ್ನ ಕುದುರೆ ಹಂಗ ಮಾಡ, ಮನಿ ಒಳಗ ಒಂದ್ ತಟ್ಟಗೆ ಇನ್ನೊಟ್ಟು ತಟ್ಟಗ ನಿಕ್ರು ಒಂದೈತ್ ನೋಡು, ಅದು ಒಟ್ಟು ಕಳಿ ಅಂದ್ರ ನಾನು ನಿನಗೆ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಅಜ್ಜಾರ ಕರ್ಕೊಂಡು ಹೋಗ್ಬೇಕು, ನೀವು ಕರ್ಕೊಂಡು ಹೋಗ್ಬೇಕು, ಖರ್ಚು ಬರ್ತೀವಿ ಅನ್ನ ಮಾಡ್ಬೇಕು. ಕೊಡ್ತಿ ಕಟ್ಟು ಕೇಳ್ಕೊರಿ. ಈಗ ಹೇಳ್ತ ಅಜ್ಜ ತಳ ಬರ್ಬೇಕು ಹೇಳ. ಬಿಜಾಪುರದಿಂದ ಗಂಡ ಹೆಂಡತಿ ಬಟ್ಟಿನ ಸಂಬಂಧ ಕೇಳಕ್ ಬಂದರು. ಬಿಜಾಪುರದವ್ರು ಯಾರು ನೋಡ್ರಿ, ಬರ್ರಿ. ಬಿಜಾಪುರದವ್ರು ಬಟ್ಟಿನ ಸಲುವಾಗಿ ಹೋಯ್ಪ. ಕುಷ್ಟಿಗೆ ಯಾರು ಬಂದಾರ? ಕುಷ್ಟಿಗೆ ಹೇಳಿ. ಇವ್ರದು ಮನಿದು ಎಲ್ಲ ಕಡೆ ಮುಗ್ಸ್ಯಾರ. ಮುಗುಸಿ ಕಡೆದ್ದು ನನ್ನ ಸನ್ನಿಧಿಗೆ ಬಂದಾರ. ಮನಿಗೆ ಮಾಡಿಸಿದ್ದಾಗಿತ್ತು. ಅದಿಯಲ್ಲ ದಾರ ಕಟ್ಟು ಮುಂದೆ ಹೇಳ್ಯಾನಲ್ಲಮ್ಮ ಅಜ್ಜ, ಆ ಥರ ಮಾಡ್ಕೋಬೇಕ. ಮನಿಗೆ ಬಂದೋಬಸ್ತ್ ಚೌಕಟ್ಟು ಮಾಡಿಸ್ಕೋಬೇಕು. ಮಾಡಿಸ್ಕೋಬೇಕು. ಅಮಾಸಿ ನನ್ನ ದರ್ಗ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕು. ಆ ಥರ ಮಾಡಿದ್ರೆ ಎಲ್ಲದು ಕಲ್ಯಾಣ ಮಾಡ್ತೀನಿ. ಮಗುವಿಂದು ಕಲ್ಯಾಣ ಮಾಡಿ
ಅದೇ ಮಾಡೋ ಮಟ್ಟ ಮಾತ್ರ ಆಗುದು. ನಾ ಏನ್ ಹೇಳಕ್ರಿ ಇದೇ ಬಿಟ್ರು ಅದು ಬೇಡಿದ್ದಿರ್ಲಿ ಇವೇ ಗೊತ್ತಾಗತ್ತದ ನಾ ಒಂದೊಂದು ತಕ್ಕೊತೀನಿ, ನಾ ಕಲ್ಯಾಣ ಮಾಡ್ತೀನಿ. ಆದ್ರೆ ಅದನ್ನ ಮಾಡಿಸ್ಬೇಕು. 5 ಅಮಾವಾಸ್ಯೆ ತಪ್ಪು 10 ಅಮಾಸಿ ಬರೋ ಬಳಿ ಬಿಡಬಾರ್ದು ತಪ್ಪಿಸ್ಬಿಟ್ರು ಒಟ್ಟ. ಎಂದ ಕರ್ಕೊಂಡು ಹೋಗ್ತೀರಿ ಅಜ್ಜಿಗೆ ಕೇಳ್ಕೋರಿ, ಕೇಳ್ಕೊಂಡು ಕರ್ಕೊಂಡು ಹೋಗಿ ಸ್ವಲ್ಪ ಈಗ ಹೇಳ್ತಾರೆ ಪುಷ್ಟಿಗೆ ಬಂದ ಅವನಿಗೆ ನನಗ ಇಲ್ಲಿ ನಿಮ್ಮ ಹಣೆ ವಾರ ಮೂಡಿದ್ರೆ ನಾನು ಉದುರ್ತೀನಪ್ಪ. ಈಗ ನಿನಗೂ ಅಜ್ಜ ದಾರ ಕೊಟ್ಟು ಮುಂದೆ ಹೇಳ್ಯಾನ ಇಲ್ಲಿ ನಿಮಗ. ಅದನ್ನ ಹೇಳುದು ನಾನು. ಈಗ ಏನ ದಾರ ಕಟ್ಟು ಮುಂದೆ ಹೇಳಿರ್ತಾನ ಅದ ನುಡಿನ ನಾ ನಿಮಗೆ ಹೇಳುದು. ನಾನಾಗ್ಲೇ ಬಂದು ನುಡಿಸಿರ್ತೇನೆ ಅವಾಗ. ಕಲ್ಯಾಣ ಮಾಡ್ತೀನಿ, ಪರಿಹಾರ ಮಾಡ್ತೀನಿ. ಅಮಾಸಿ 10 ಪ್ರಸಾದ್ ತಗೊಂಡು ಹೋಗಿ ಬಂದೆ ಅಂದ್ ಬಾಕ ಹುಡುಕೊಂದ್ ಕೊಡಪ್ಪ. ಅವ್ರ ಮನ್ಯಾಗ ಒಂದ್ ನೆಮ್ಮದಿ ಇಲ್ಲ, ಬರೇ ಕಾಡಾಟ. ಅಮಾಸಿ 10 ಅಮಾಸಿ ಬರಲ್ಲ ಪುಷ್ಟಿಯಾರಂಗ ಕೈ ಹತ್ರಪ್ಪ. ಈ ಸೌದತ್ತಿ ಒಂದು ಹುಡುಗ ಇತ್ತು. ಸೌದತ್ತಿ ಯಾರಂದ್ರೆ ನಾಳೆ ಅಮಾಸಿ 10 ಅಜ್ಜಿ ಹೇಳ್ಯಾನಲ್ಲ, ಆ ಮಾತು ನಂಬ್ರಿ. ಅಜ್ಜ ಸ್ವಂತ ಬುದ್ಧಿಲೇ ಹೇಳಿರುದಿಲ್ಲವ. ನಾನಾಗ್ಲೇ ಬಂದು ನುಡಿಸಿದಾಗ ಅವ ನಿಮಗ ನುಡಿಸಿರ್ತಾನ. ಏನ ಬಂದ ಆಶೀರ್ವಾದಕ್ಕಾಗಿ ಹೋಯ್ ನಂಬು. ಕಲ್ಯಾಣ ಹೋಗಂಗ ಆಶೀರ್ವಾದ ಮಾಡ್ತೀನಿ. ಬಿಳಿಗಿ ಯಾರು ಬಂದಾರ ನಾಳೆ ಮುದೋಳ. ಆ ಕೂಸು ಕಟ್ಕೊಂಡ ಗಂಡನ ಮನೆಯಾರು ನ್ಯಾಯ ಮಾಡ್ತೀವಿ, ಹಿರಿಯಾರು ಕೂಡಿಸ್ತೀವಿ ಅಂದ ಹೆದರಿ ಓಡಿ ಬಂದವ ನನ್ನ ಹತ್ರ. ಅದು ಏನಾಗುದಿಲ್ಲ, ಅವ್ರಿಗೆ ಕೂಡ್ಸುದೂ ಆಗುದಿಲ್ಲ, ಕೂಡುದಿಲ್ಲ. ಒಂದು ಲಿಂಬೆ ಹಣ್ಣು ನಾನು ಪ್ರಸಾದ್ ತಗೊಂಡು ಹೋಗ, ಏನಾಗುದಿಲ್ಲ, ಭಯ ಪಡಿಬೇಡ. ಇರ್ಲಿಕ್ಕಂದ್ರೆ ನೀನು ಒಟಕ್ಕಂತ ಹೋಗಿ ಹಾರ್ಟ್ ಆಗಿ ನನ್ನ ಆಶೀರ್ವಾದ ಐತಿ, ನಾ ಹಿಂದಿರ್ತೀನಿ, ಏನಾಗುದಿಲ್ಲ. ಪ್ರಸಾದ್ ಕೊಟ್ಟು ಕಳ್ಸಿ. ಹುಡುಕೋಟಿ ಹುಡುಗ ಹುಡುಕೋಟಿ ಅದು ಕುರ್ತಕೋಟೆ ಡಾಕ್ಟರ್ ನಾವ. ಡಾಕ್ಟರ್ ತಗೊಂಡವ ಯಾರು? ನೀವು ಒಂದ್ ಅಮಾಸಿ ಐತಿ, ಒಂದ್ ಅಮಾಸಿ ನನ್ನ ತರ್ಗ 5 ಅಮಾಸಿ 10 ಈಗ ಅದನ್ನೇನು ಕೊಡೋನಂದೆ ನೀವು ತಗೋನಂದೆ. ಏನ್ ಹೇಳ್ಯಾರ ಅವರು? ಆಸ್ತಿ ನೀವು ದುಡುವಂತ ಬಿಸಿನೆಸ್ ಏನು ಮಾಸು ದೇವ್ರಲ್ಲಿದ ಮುಕ್ಕೋರಿ. ಅದಕ್ಕ ನಾನು ದುಡಿಮೆ ಬರುವಂಗ ಆಶೀರ್ವಾದ ಮಾಡ್ತೇನೆ. ಈಗ ತುಂಬು ಲಗತ್ತು ಬಂದು ನಾ ಹೇಳ್ದ ಕೇಳ್ತು. ಆಯ್ತು. ಇಲ್ಲಿ ನೀವು ಒಬ್ಬನ ಇಲ್ಲಪ್ಪ, ನನಗ ನಿನ್ ಕೂಡ ಮಾತಾಡಕ. ಪ್ರಸಾದ ಒಂದು ನಂಬಿ ತಗೊಂಡು ಹೋಗ. ಆಯ್ತು, ನೀವು ಪ್ರಸಾದ್ ಕೊಡ. ಬೇಡ್ಕೊಂಡು ಇದು ಮಾಡಿ
ಈ ಬೆಕ್ಕದ ಕಟ್ಟಿ ತಾಯಿ ಮಗನು ಬಂದಾರ ಬೇಕರ್ ಕಟ್ಟಿದ್ರೆ ಯಾರು ತಾಯಿ ಮಗ ಬರ್ತಾರೆ ಏ ಮುದೋಳ ಹೇಳಿ ನಿನ್ನ ಮಗ್ಗ ಹ್ಞೂ ಗಂಟ್ಲ ಹಿಡ್ದತ ಹೌದಪ್ಪ ಎಂದಕ್ಕೊಬ್ರು ಹಂಗಾಗಿ ಸತ್ತಾರ ಹ್ಞೂ ಅದನ್ನ ಹಳ್ಳಿ ನೀವು ನುಂಗಿರಿ ಹ್ಞೂ ಹಿಡಿದ್ರಿ ನೀವು ಅದ ಕರೆ ಅಲ್ಲೋ ಇದಕ್ಕ ಇವ ಮಾಡ್ಕೊಂಡು ಏನು ತಿಂತಾನ ಅದರದಂತ ಹೇಳಿ ನಾನು ಕ್ಯಾನ್ಸರ್ ಎಳಿಸ್ಕೊಂತತಿ ಆ ಚೀಟ್ ಬಿಡ್ಬೇಕ ಬಿಡ್ಬೇಕು ನೋಡೋದು ಏನು ಹೇಳ್ತಪ್ಪ ಹೆಬ್ಬಳ್ಳಿ ದೇವ್ರು ಹೆಬ್ಬಳ್ಳಿ ಅಜ್ಜ ಬೇಕಾದ್ರೆ ಮುಂದವರು ಆಗತ್ ನಿನಗೆ ಎಚ್ಚರಿಕೆ ಕೊಟ್ರಿ ಈಗ ನಿಂಗೆ ಯಾ ಗಾಳಿ ಅಲ್ಲ ಭೂತಲ್ಲಿ ಏನಲ್ಲ ಅದನ್ನ ಬಿಡ ಶ್ರೀ ಯಾವ್ದ ಒಂದ ಅಡಿಕೆ ಚಿರ್ತೇನ ಮತ್ತ ಅದನ್ನ ತಿಂದಿ ಅದಕ್ಕೆ ಎಳಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಕು ಹೋದ್ಸಲ ಬಾಯಿ ತೆಗಿಯಕ ಬರ್ಲಿಲ್ಲಪ್ಪ ದೇವ್ರ ಗುಡ್ಡಕ್ಕೆ ಹೋದಾಗ ನಾ ಏನ್ ಹೇಳಕತ್ತೀನಿ ಎಚ್ಚರಿಕೆ ಹೇಳಿದ್ರು ಈಗ ನೀವು ಹುಷಾರಾಗಿ ಇದರ ಮ್ಯಾಗ ನಿನ್ನ ಇಷ್ಟ ನನ್ನ ಹೆಸರು ಕೆಡ್ಸ್ಬೇಡ್ರಿ ಮುಂದೆ ಬರುದು ಮುಂದೆ ಆಗುದು ಹೇಳ್ತೀನಿ ನಾನು ಸತ್ ತಗೊಂಡು ಹೋಗು ಅಮಾಸಿ ಬನ್ನಿ ಈ ಬೆಟ್ಟಿಗೆ ಅದು ಹೊಲ ಮಂಚಾರ ಹತ್ತುವಲ್ಲ ಅಂತ ಬಂದಾರ ಬೆಳಿಗ್ಗೆ ಯಾರ್ದವೆ ಹೊರ ಹಾಕ್ಲವ ಅಜ್ಜಿ ಹೇಳ ನನಗೂ ಒಂಥರ ನಾಳೆ ಮಶ್ ಕತ್ರಿ ಗಂಡ ಗಂಟೆ ಮನೆಗೆ ಆಸ್ತಿ ಸಂಬಂಧ ಗಂಡ ಮನೆ ಆಸ್ತಿ ಸಂಬಂಧ ತವ್ರ ಮನೆ ಹಾಂ ತಗೊಂಡ ಬುದ್ಧಿ ನಂಬ ಯಾಕೆ ಬರುದಿಲ್ಲ ನಮ್ಮ ಸ್ವಲ್ಪ ಏ ರಸೂಲ ಶಿಖರೆ ನಾವು ಗದಗ ಜಿಲ್ಲಾ ಅರೋಣ ತಾಲೂಕು ಕೂಡಿಗೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಹೆಬ್ಬಳ್ಳಿ ಅಜ್ಜನವರು ನುಡಿಗಳಾಕು ಇಲ್ಲಿ ಭಕ್ತರು ಬಂದ್ರ ಬರಿಲ್ಲ ಅವ್ರು ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ ಊರಿ ಅಣ್ಣ? ನಾವು ಸೋಲಾಪುರದವ್ರು. ಸೋಲಾಪುರದವ್ರು. ನೀವು ಇಲ್ಲಿ ಬರಕಂತ ಎಷ್ಟು ದಿವಸ? ನಾವು ಇದೇ ಫಸ್ಟ್ ಬಂದಿದ್ದೇವ್ರಿ. ಇಲ್ಲಿ ಅಜ್ಜರ ಬಗ್ಗೆ ಹೇಳಿ ಕೇಳಿ. ನಾವು ಯೂಟ್ಯೂಬ್ ದಾಗ ನೋಡಿದೇವ್ರಿ, ನೋಡ್ತಿಂದ್ರೆ ಚಲೋ ಅನಿಸ್ತು ಬಂದಿದ್ದೇವ್ರಿ. ಇಲ್ಲೇ ನೀವು ಬರ್ತಿರಲ್ರಿ, ನಿಮ್ ಕಡಲಿದ್ದ ಏನ್ರ ಹಣ ಏನ್ರ ತಗೊಂತಾರೇನ್ರಿ? ಏನೋ ತಂದಿಲ್ರಿ, ಏನೋ ದುಡ್ಡಿಲ್ರಿ. ನಿಮ್ಗೆ ಇಲ್ಲಿ ಬಂದು ಇಲ್ಲಿ ಜನ ನೋಡಿ ನಿಮಗೆ ಏನ್ ಅನ್ಸೈತ್ರಿ? ನಿಮಗೆ ಒಳ್ಳೆ ಅನಿಸ್ತದೆ. ಒಳ್ಳೆ ಸರಿ, ಇಲ್ಲಿ ತೆರ್ಲಾಪುರ್ಲಿದ್ದ ಒಬ್ರು ಭಕ್ತರು ಬಂದಾರ, ಅವ್ರನ್ನ ಕೇಳೋಂತ ಬರ್ರಿ. ಅಜಾರ ನಮಸ್ಕಾರ ಸರ್. ಯಾವ ಊರ ಅಣ್ಣ? ನಮ್ದು ತಿರ್ಲಾಪುರ. ನೀವು ಇಲ್ಲಿ ಯೂಟ್ಯೂಬ್ ಅಜ್ಜಾರ ಬಗ್ಗೆ ಎಲ್ಲಿ ಕೇಳಿ? ಅದರ ಬಗ್ಗೆ ಯೂಟ್ಯೂಬ್ ಒಳಗೆ ಕೇಳ್ತೀವಿ. ನೀವು ಇದೇ ಮೊದಲನೇ ಬರೇನ್ರಿ? ಇದೇ ಫಸ್ಟ್ ಟೈಮ್ ಬಂದ. ಇಲ್ಲಿ ಅಜ್ಜಾರು ಎಲ್ಲ ಚಲೋ ನಡೀತಾವನ್ರಿ? ಚಲೋ ನಡೀತೈತ್ರಿ, ಎಲ್ಲಾ ಚಲೋ ಆಕೈತಿ ಅಂತ ಹೇಳಿ ಬರ್ತಾರ್ರಿ. ಚಲೋ ನಡೀತಾರಿ, ಅಜ್ಜಾರ್ ಚಲೋ ಹೇಳ್ತಾರಂತ್ರಿ. ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು, ನಾವು ಬಂದಿವ್ರಿ. ಅಜ್ಜಾರ್ನ ಚಲೋ ಹೇಳ್ತಾರೆ. ನೀವು ಬಂದಿದ್ರಲ್ಲ, ಜನ ಕಮ್ಮಿ ಇದ್ರು? ಜಾಸ್ತಿ ಐತೆ ಸರ್. ಎಲ್ಲಾ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರಿ, ಬಿಜಾಪುರ, ಬಾಗಲಕೋಟೆ ಅಲ್ಲಿಂದ ಬರ್ತಾರಿ. ಚಲೋ ಆಕೈತಿ. ನೀವು ಬರೀ ಬಂದು ಇದು. ನಂದು ಬೆಂಗಳೂರು. ಬೆಂಗಳೂರಿಂದ ಬಂದಿರಿ? ಬೆಂಗಳೂರಿಂದ ಬಂದಿದ್ದಿಲ್ಲಿ. ಅಜ್ಜಾರ ಬಗ್ಗೆ ಎಲ್ಲಿ ಕೇಳಿ? ಇಲ್ಲ, ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲಾ ನುಡಿಗಳು ಎಲ್ಲಾ ಚೆನ್ನಾಗಿ ಹೇಳ್ತಾರೆ. ನಮ್ ಕಷ್ಟಗಳು ಎಲ್ಲ ಪರಿಹಾರ ಆಗುತ್ತೆ ಅಂತ. ಇಲ್ಲಿ ಅಜ್ಜಾರ ಬಗ್ಗೆ ಎಲ್ಲಿ ಕೇಳಿದ್ರಿ, ಮತ್ತೆ ಎಲ್ಲಿ ನೋಡಿ ಬಂದ್ರಿ? ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದಿದ್ದು. ಇದು ಯಾವ ಊರಾಗ ಐತ್ರಿ? ಇದು ಕುರುಡಗಿ ಗದಗ ಜಿಲ್ಲಾ. ಹಾ. ಇಲ್ಲಿ ನೀವು ಬರ್ತಿರಲ್ಲ, ನಿಮ್ ಕಡೆಲಿದ್ದ ಏನಾದ್ರು ಹಣ ಏನ ಏನು ತಗೊಳ್ಳಲ್ಲ. ಹಣ ಏನು ತಗೊಳ್ಳಲ್ಲ.
ಕೊಡಲ್ಲ. ಹಂಗೆ ನಮ್ ಸಮಸ್ಯೆ ಎಲ್ಲ ಪರಿಹಾರ ಮಾಡಿ ಕಳಿಸ್ತಾರೆ. ಇದು ಎಷ್ಟನೇ ಬಾರಿ ನೀವು ಬರ್ತಾ ಇದ್ ಮೊದಲನೇ ಬಾರಿ ಬರ್ತಾ ಇರೋದು.